ಎಲ್ಲರಿಗೂ ನಮಸ್ಕಾರಗಳು. ಮಾನ್ಯ ಗುರುಗಳೇ, ಪ್ರಿಯ ಸ್ನೇಹಿತರೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾನು ನಿಮ್ಮೊಟ್ಟಿಗೆ ಚರ್ಚೆ ಮಾಡುವ ವಿಷಯ ಸಮಯ ಪ್ರಜ್ಞೆ, ಅರ್ಥಾತ್ ಜೀವನದ ಯಶಸ್ಸಿನ ಗುಟ್ಟು. ನಾನು ನಿಮಗೆ ಒಂದು ಪ್ರಶ್ನೆ ಕೇಳಬೇಕು. ನಮ್ಮ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದದ್ದು ಏನು? ಹಣವೇ? ಸಂಪತ್ತೇ? ಇಲ್ಲ, ಅದು ಸಮಯ. ಹಣವನ್ನು ನಾವು ಮತ್ತೆ ಸಂಪಾದಿಸಬಹುದು, ಆದರೆ ಕಳೆದ ಸಮಯವನ್ನು ನಾವು ಯಾವತ್ತೂ ಹಿಂದಕ್ಕೆ ತರಲು ಸಾಧ್ಯವಿಲ್ಲ. ಒಬ್ಬ ಮಹಾನ್ ವ್ಯಕ್ತಿ ಹೇಳಿದ್ದಾನೆ, ಸಮಯವನ್ನು ಗೌರವಿಸುವವನು ಜೀವನವನ್ನು ಗೆಲ್ಲುತ್ತಾನೆ. ಸ್ನೇಹಿತರೆ, ನಾವು ಹಲವಾರು ಬಾರಿ ನಾಳೆ ಮಾಡೋಣ, ಸ್ವಲ್ಪ ನಂತರ ಮಾಡೋಣ ಎಂದು ಕೆಲಸವನ್ನು ಮುಂದೂಡುತ್ತೇವೆ. ಆದರೆ ಆ ನಾಳೆ ಎಂದಿಗೂ ಬರುವುದಿಲ್ಲ. ಅದರೊಂದಿಗೆ ನಮ್ಮ ಕನಸುಗಳು ದೂರವಾಗುತ್ತದೆ. ಹಾಗಾದರೆ ಸಮಯ ಪ್ರಜ್ಞೆ ಎಂದರೇನು? ಅದು ಕೇವಲ ಸಮಯಕ್ಕೆ ಸರಿಯಾಗಿ ಬರುವುದು ಅಲ್ಲ, ಪ್ರತಿ ಕ್ಷಣವನ್ನು ಸರಿಯಾದ ಕೆಲಸಕ್ಕೆ ಬಳಸುವ ಜಾಣ್ಮೆ. ಒಂದು ನಿಮಿಷವನ್ನು ಗೌರವಿಸಿದವನು ಒಂದು ದಿನವನ್ನು ಗೆಲ್ಲುತ್ತಾನೆ. ಒಂದು ದಿನವನ್ನು ಗೆದ್ದವನು ಜೀವನವನ್ನೇ ಗೆಲ್ಲುತ್ತಾನೆ. ಈ ಕೆಳಗಿನ ಮಾತುಗಳನ್ನು ಒಮ್ಮೆ ಅವಲೋಕಿಸಿ ನೋಡೋಣ. ಒಂದು ವರ್ಷದ ಮಹತ್ವ ತಿಳಿಯಲು ಗರ್ಭಿಣಿ ತಾಯಿಯನ್ನು ಕೇಳಿ. ಒಂದು ತಿಂಗಳ ಮಹತ್ವವನ್ನು ತಿಳಿಯಲು ಸಮಯಕ್ಕೆ ಸರಿಯಾಗಿ ವೇತನ ಸಿಗದವನನ್ನು ಕೇಳಿ. ಒಂದು ವಾರದ ಮಹತ್ವ ತಿಳಿಯಲು ವಾರಪತ್ರಿಕೆಯ ಸಂಪಾದಕರನ್ನು ಕೇಳಿ. ಒಂದು ದಿನದ ಮಹತ್ವವನ್ನು ತಿಳಿಯಲು ದಿನಗೂಲಿ ಕಾರ್ಮಿಕನನ್ನು ಕೇಳಿ. ಒಂದು ಗಂಟೆಯ ಮಹತ್ವವನ್ನು ತಿಳಿಯಲು ಪ್ರಿಯರನ್ನು ಕಾಯುತ್ತಿರುವವನನ್ನು ಕೇಳಿ. ಒಂದು ನಿಮಿಷದ ಮಹತ್ವ ತಿಳಿಯಲು ರೈಲು ತಪ್ಪಿಸಿಕೊಂಡವನನ್ನು ಕೇಳಿ. ಒಂದು ಕ್ಷಣದ ಮಹತ್ವ ತಿಳಿಯಲು ಅಪಘಾತದಿಂದ ತಪ್ಪಿಸಿಕೊಂಡವನನ್ನು ಕೇಳಿ. ಒಂದು ಮಿಲಿ ಸೆಕೆಂಡಿನ ಮಹತ್ವ ತಿಳಿಯಲು ಒಲಿಂಪಿಕ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಅಥ್ಲೆಟನ್ನು ಕೇಳಿ. ಇದೆಲ್ಲವೂ ನಮಗೆ ಒಂದು ಪಾಠ ಹೇಳುತ್ತದೆ. ಸಮಯದ ಬೆಲೆ ಅಳತೆ ಇಲ್ಲದ್ದು. ವಿದ್ಯಾರ್ಥಿಗಳಾದ ನಾವು ಇಂದು ಸಮಯವನ್ನು ವ್ಯರ್ಥ ಮಾಡಿದರೆ ನಾಳೆ ನಮ್ಮ ಭವಿಷ್ಯವೇ ಪ್ರಶ್ನಾರ್ಥಕವಾಗುತ್ತದೆ. ಆದರೆ ಇಂದು ಶಿಸ್ತಿನಿಂದ ಸಮಯವನ್ನು ಬಳಸಿದರೆ ನಮ್ಮ ಭವಿಷ್ಯ ಹೊಳೆಯುತ್ತದೆ. ಸ್ನೇಹಿತರೆ, ಗಡಿಯಾರ ಎಂದಿಗೂ ನಿಲ್ಲುವುದಿಲ್ಲ, ಅದು ಯಾರನ್ನೂ ಕಾಯುವುದಿಲ್ಲ. ಆದ್ದರಿಂದ ನಾವು ಸಮಯವನ್ನು ಕಾಯಬಾರದು, ಸಮಯಕ್ಕೆ ತಕ್ಕಂತೆ ನಾವು ಓಡಬೇಕು. ಕೊನೆಗೆ ಹೇಳುವುದೇನೆಂದರೆ, ಇಂದು ಮಾಡುವ ಕೆಲಸವನ್ನು ಈಗಲೇ ಮಾಡಿ. ಈ ಕ್ಷಣವೇ ನಿಮ್ಮ ಯಶಸ್ಸಿನ ಆರಂಭವಾಗಲಿ. ಧನ್ಯವಾದಗಳು.